ನಮಸ್ಕಾರ ಆತ್ಮೀಯರೇ, ನಾನು ಚಂದ್ರಕಾಂತ್ ಎಸ್ ಇನಾಮದಾರ್. ಈ ಒಂದು ವಿಡಿಯೋದೊಳಗೆ ತಮಗೆ ಕರ್ನಾಟಕದ ಬೀಚ್ಗಳು ಅನ್ನೋ ಬಗ್ಗೆ ಕೆಲವೊಂದಿಷ್ಟು ವಿಷಯಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ. ತಾವುಗಳು ನನ್ನೊಂದಿಗೆ ಕನೆಕ್ಟ್ ಇರ್ರಿ. ನನ್ನ ಯೂಟ್ಯೂಬ್ ಚಾನಲ್ ಆಗಿರುವ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಇದರಿಂದ ಹಲವಾರು ವಿಡಿಯೋಗಳು ತಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿಗೆ ದೊರೆತಾವಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸ್ತಾ ಇವತ್ತಿನ ಕ್ಲಾಸಿಗೆ ಹಣಿಯಾಗೋಣ. ಆತ್ಮೀಯರೇ, ಕರ್ನಾಟಕದ ಬೀಚ್ಗಳು ಅಂತಂತಂದ್ರೆ ಈ ಒಂದು ಬೀಚ್ಗಳು ಯಾವ ಜಿಲ್ಲೆಯೊಳಗೆ ಬರ್ತಾವೆ, ಆ ಜಿಲ್ಲೆಯಲ್ಲಿ ಕೇವಲ ಅಷ್ಟೇ ಬೀಚ್ ಇದಾವೆ, ಇನ್ನೂ ಹೆಚ್ಚೆಚ್ಚು ಬೀಚ್ಗಳಿದಾವೋ ಅನ್ನೋದನ್ನು ತಿಳ್ಕೊಬೇಕು. ನೋಡಿರಿ, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ, ಉತ್ತರ ಕನ್ನಡ ಈ ಮೂರು ಜಿಲ್ಲೆಯಲ್ಲಿ ಬೀಚ್ಗಳು ಇದ್ದಾವೆ. ಯಾವ ಯಾವ ಬೀಚ್ಗಳು ಯಾವ ಜಿಲ್ಲೆಗೆ ಸೇರ್ಪಡೆ ಅದಾವೆ, ಯಾವ ಜಿಲ್ಲೆ ಒಳಗೆ ಅದಾವೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ನೋಡಿರಿ, ದಕ್ಷಿಣ ಕನ್ನಡದಲ್ಲಿ 2 ಬೀಚ್ಗಳು ಬರ್ತಾವೆ. ಒಂದು ಉಲ್ಲಾಳ ಬೀಚು, ಇನ್ನೊಂದು ಸೂರತ್ಕಲ್ ಬೀಚ್. ಉಲ್ಲಾಳ ಮತ್ತು ಸೂರತ್ಕಲ್ನಲ್ಲಿ ಕರ್ನಾಟಕ ಬೀಚ್ಗಳು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರ್ತಕ್ಕಂಥ 2 ಬೀಚ್ಗಳು, ಒಂದು ಉಲ್ಲಾಳ, ಇನ್ನೊಂದು ಸೂರತ್ಕಲ್. ಎರಡನೇದು ಉಡುಪಿ ಜಿಲ್ಲೆಯನ್ನು ತೆಗೆದುಕೊಂಡ್ವಿ. ಉಡುಪಿ ಜಿಲ್ಲೆಯಲ್ಲಿ ಒಟ್ಟಾರೆಯಾಗಿ 4 ಬೀಚ್ಗಳು ಬರ್ತಾ ಇದ್ದಾವೆ. ಅದರಲ್ಲಿ ಅತ್ಯಂತ ಫೇಮಸ್ ಅಂದರೆ ಸೆಂಟ್ ಮೇರಿಸ್ ದ್ವೀಪ ಅಂತ ಕರಿತೇವೆ. ಹಾಗೆ ಕಾಪು ಬೀಚ್ ಕೂಡ ಅಷ್ಟೇ ಒಂದು ತಂದೆ ಆಗಿರ್ತಕ್ಕಂಥ ಸ್ಥಾನ ಹೊಂದಿದೆ. ಮಲ್ಪೆ ದ್ವೀಪ, ಹಾಗೆ ಮರವಂತೆ ಬೀಚು, ಮಲ್ಪೆ ಬೀಚು, ಕಾಪು ಬೀಚು, ಸೆಂಟ್ ಮೇರಿಸ್ ಬೀಚು ಇವೆಲ್ಲವುಗಳು ಉಡುಪಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಬೀಚ್ಗಳಾಗಿದ್ದಾವೆ. ಉತ್ತರ ಕನ್ನಡ ಜಿಲ್ಲೆ ಅನ್ನು ತೆಗೆದುಕೊಂಡಾಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಟ್ಟಾರೆ 5 ಬೀಚ್ಗಳು ಬರ್ತಾ ಇದ್ದಾವೆ. ಒಂದು ಓಂ ಬೀಚು, ಒಂದು ಮುರುಡೇಶ್ವರ ಬೀಚು, ಒಂದು ಟಾಗೋರ್ ಬೀಚು, ಒಂದು ದೇವವಾಗ್ ಬೀಚು, ಒಂದು ಕುರಮಘಾಟ್ ಬೀಚು ಅಂತಕ್ಕಂಥವು ಒಟ್ಟಾರೆ 5 ಬೀಚ್ಗಳು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರ್ತಾ ಇದ್ದಾವೆ. ಆದ್ಮೇಲೆ ಇವುಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೇಳ್ತಕ್ಕಂಥ ಒಂದು ವಿಶೇಷವಾದ ಪ್ರಶ್ನೆಗಳು. ಈ ಒಂದು ಜಿಲ್ಲೆಯ ಬೀಚ್ಗಳನ್ನು ಕೊಟ್ಬಿಟ್ಟು ಈ ಬೀಚು ಯಾವ ಜಿಲ್ಲೆಯಲ್ಲಿ ಬರ್ತದೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದರೆ ನಾವು ಉತ್ತರಿಸಲಿಕ್ಕೆ ಸಕ್ಷಮರಾಗಬೇಕು. ಅದಕ್ಕಾಗಿ ಇಂಥ ಪ್ರಶ್ನೆಗಳಿಗೆ ಇಂಥ ವಿಷಯ ವಸ್ತುವನ್ನು ನಾವು ಕ್ರೋಢೀಕರಿಸಿ ಇಟ್ಕೋಬೇಕಾಗ್ತದೆ. ನೋಡಿರಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟಾರೆ 2 ಬೀಚ್ಗಳಿದ್ದಾವೆ. ಒಂದು ಉಲ್ಲಾಳ, ಇನ್ನೊಂದು ಸೂರತ್ಕಲ್ಲು. ಎರಡನೇದು ಉಡುಪಿಯ ಒಂದು ತೆಗೆದುಕೊಂಡಾಗ ಉಡುಪಿ ಜಿಲ್ಲೆಯಲ್ಲಿ ಒಟ್ಟಾರೆ 4 ಬೀಚ್ಗಳು ಬರ್ತಾವೆ. ಕಾಪು ಬೀಚು, ಮಲ್ಪೆ ಬೀಚು, ಮರವಂತೆ ಬೀಚು, ಆಮೇಲೆ ಸೆಂಟ್ ಮೇರಿಸ್ ಬೀಚು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಟ್ಟಾರೆ 5 ಬೀಚ್ಗಳು ಬರ್ತಾ ಇದ್ದಾವೆ. ಒಂದು ಓಂ ಬೀಚು, ಒಂದು ಮುರುಡೇಶ್ವರ, ಮೂರನೇದು ಟಾಗೋರ್ ಬೀಚು, ಒಂದು ದೇವಬಾಗ್ ಬೀಚು, ಕುರಮಘಾಟ್ ಬೀಚು. ಓಂ, ಮುರುಡೇಶ್ವರ, ಟಾಗೋರ್, ದೇವಬಾಗ್ ಮತ್ತು ಕುರಮಘಾಟ್ ಒಟ್ಟಾರೆ 5 ಬೀಚ್ಗಳನ್ನು ಉತ್ತರ ಕನ್ನಡ ಜಿಲ್ಲೆ ಹೊಂದಿದೆ. 3 ಜಿಲ್ಲೆಗಳಲ್ಲಿ ಒಟ್ಟಾರೆಯಾಗಿ ನಮ್ಮ ರಾಜ್ಯದಲ್ಲಿ ಈ ಪ್ರಕಾರ ಕೊಟ್ಟಿರ್ತಕ್ಕಂಥ ಮಾಹಿತಿಯ ಪ್ರಕಾರ 5, 4, 9, 9, 2 11 ಬೀಚ್ಗಳ ಬಗ್ಗೆ ಮಾಹಿತಿ ಇಲ್ಲಿದೆ. ಇವು 11 ಬೀಚ್ಗಳು ಯಾವ ಜಿಲ್ಲೆಯಲ್ಲಿ ಬರ್ತಾವೆ ಅನ್ನೋದನ್ನು ಕೂಡ ನಾನು ಇಲ್ಲಿ ಸೂಕ್ತವಾಗಿ ತಿಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇನೆ. ಅದಕ್ಕಾಗಿ ತಾವುಗಳು ನನ್ನೊಂದಿಗೆ ಕನೆಕ್ಟ್ ಇರ್ರಿ. ಇನ್ನೂ ನೆಕ್ಸ್ಟ್ ವಿಷಯಗಳು ಇನ್ನೂ ಹಲವಾರು ವಿಷಯಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕಾಗಿ ತಾವು ನನ್ನೊಂದಿಗೆ ಕನೆಕ್ಟ್ ಇರೋದು ಬಹಳ ಮುಖ್ಯ. ತಾವು ನನ್ನೊಂದಿಗೆ ಕನೆಕ್ಟ್ ಇರ್ರಿ. ನನ್ನ ಯೂಟ್ಯೂಬ್ ಚಾನಲ್ ಆಗಿರುವ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಇದರಿಂದ ಹಲವಾರು ವಿಡಿಯೋಗಳು ತಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿಗೆ ದೊರೆತಾವಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸ್ತಾ ಇವತ್ತಿನ ಈ ಒಂದು ಕ್ಲಾಸನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ. ನಮಸ್ಕಾರಗಳು.